ಒಂದು ಜೊತೆ ದನ ಇದ್ರೆ ಒಂದು ರೈತನ ಲಕ್ಷಣ ಬೇರೆ. ಅವು ಎಂಥವನಾಗಲಿ ಒಂದು ಜೊತೆ ಇದ್ದರೆ ಅವ್ನು ರೈತರಿಗೆ ಒಂದು ಗಾಡಿ ಹೊಡ್ಕೊಂಡು ಮೇವು ತರೋಕ್ಕೆ ಎಷ್ಟು ಅನುಕೂಲ. ಚಂದ್ರು ಇವು ಇನ್ನೂ ಅಲ್ಲಾಗಿಲ್ಲ ಸರ್, ಇನ್ನೂ ಅಲ್ಲಾಗಿಲ್ಲ. ಹಾಂ, ಇನ್ನೂ ವರ್ಷ ಬೇಕು ಅಲ್ಲಿ ಬರೋಕ್ಕೆ. ಈ ವರ್ಷ ಬೇಕು. ಹಾಂ, ಇವನು ಕೂಡ ಹೊಸ ಇವನು ಕೇಳಿದ್ರು ಬೇರೆ ಜನ. ಇವು ತಂದು ಎಷ್ಟು ದಿನ ಆಯಿತು? ಇವು ಅಲ್ಲೇ ತಂದು ಒಂದು 6 ತಿಂಗಳಾಯ್ತು ಸರ್. 6 ತಿಂಗಳಾಯ್ತಾ? ಎಲ್ಲಿ ತಂದಿದ್ದೀವು? ಇವು ಸಹ ಸಾಸ್ಲು ಪ್ರಕಾಶಣ ಅಂತ ಹೇಳುತ್ತೆ. ಹಾಂ, ಅವ್ರ ಹತ್ರ ಇರ್ಕೊಂಡು ಸಾಸ್ಲು ಇಲ್ಲೊಂದು ಸಾಸ್ಲು ಇದೆಯಾ? ಹಾಂ, ಇಲ್ಲಿ ಇಲ್ಲಿ ಇವರು ಬಿಟ್ಟು ಮುಂದೆ ಶ್ರಾವಣಬೆಳಗೊಳ. ಹಾಂ ಹಾಂ, ಶ್ರಾವಣಬೆಳಗೊಳ. ಶ್ರಾವಣಬೆಳಗೊಳ ಪಕ್ಕ, ಹಾಸನ ಜಿಲ್ಲೆ. ಎಷ್ಟಾಗಿದ್ವಿ ಇವು? ಸರ್ ಇವು ನಮಗೆ 2,10,000 ಆಗವೆ. ಹಾಂ, ಅಂದರೆ ಅವಾಗ ತಂದಾಗೆಲ್ಲ ಲಕ್ಷಣವಾಗಿದ್ವನ ಕೊಂಬೆಲ್ಲ ಮಾಡಿಸಿಲ್ಲ, ಸ್ವಲ್ಪ ನೋಡೋಕೆ ಒಂದು ಸ್ವಲ್ಪ ಈ ಥರ ಕಾಣ್ತವೆ. ಇಲ್ಲ ಸರ್, ಕೊಂಬು ಅವಾಗೂ ಮಾಡಿಸಿರ್ಲಿಲ್ಲ. ಹಾಂ, ಇವಾಗ ನಾವು ತಂದೆ ಚೆನ್ನಾಗಿದ್ದು. ಈ ನಡುವೆ ಹೊಸಿ ಚಳಿಗೆ ಬೇರೆ ಸ್ವಲ್ಪ ಥಂಡಿ ಕೆಟ್ಟವೆ. ಹಾಂ, ಇನ್ನೊಂದು 1.5 ತಿಂಗಳು ರೆಡಿ ಮಾಡ್ತೇವೆ, ರೆಡಿ ಆಗ್ತವೆ. ಇಲ್ಲಿ ಯಡಿಯೂರ್ದು ಜೊತೆ ಚೆನ್ನಾಗಿ ನಡೆಯುತ್ತಾ? ಹೌದು ಸರ್, ದೂರಿಯಾಗಿ ನಡೆಯುತ್ತೆ. ಅಂದರೆ ಯುಗಾದಿ ಹಬ್ಬದ ದಿನ ಮಾಗಡಿ ನಡೆದಾಗ ಮಾಗಡಿ ಕಿತ್ಕೊಂಡ್ಬರ್ತದೆ ಇಲ್ಲಿ ಯಡಿಯೂರಿಗೆ. ಇಲ್ಲ, ಹಬ್ಬದ ದಿನ ಇಲ್ಲಿ ನಡೀತೈತೆ ಅಂತ ಹೇಳ್ತಾರೆ. ಹಾಂ, ಒಂದೇ ಸತಿ ಸೇರುತ್ತೆ ಅಂತಾರೆ. ಸೇರಲ್ಲ, ಮಾಗಡಿ ಮುಗ್ದೋಗುತ್ತೆ, ಯಡಿಯೂರು ಸೇರ್ಕತ್ತದೆ. ಇವಕ್ಕೆ ಕೈ ತಿಂಡಿ ಮಾಮೂಲಿ. ಹಾಂ, ಮಾಮೂಲಿ ಸರ್, ಇವಕ್ಕೂ ಅಷ್ಟೇ. ದೊಡ್ಡ ಎತ್ತಿಗೆ ಹೆಂಗೆ ಕೊಡ್ತೀವಿ ಇವಕ್ಕೂ ಅಷ್ಟೇ. ಗಾಡಿ ಎಲ್ಲ ಹೊಡಿತೀಯ ಇವತ್ತರಲ್ಲಿ? ಹಾಂ, ಸೋಮವಾರಕ್ಕೆ ಹೋಗ್ತೀವಿ ಸರ್, ಅಂತ ಏನು ನಾವು ಗಾಡಿ ಇದ್ದಾಗ ಹೊಡೆದಿಲ್ಲ. ಹಾಂ ಹಾಂ, ಹೊಡಿತೀವಿ. ಕೆಲಸ ಅವಾಗ ಮಾಡ್ತೀರಾ? ಕೆಲಸ ಮಾಡ್ತೀವಿ ಸರ್. ಮತ್ತೆ ಇನ್ನೇನು ವಿಶೇಷ? ವಿಶೇಷ ಏನಿಲ್ಲ ಸರ್. ಹ್ಞೂ, ಏನು ಹೇಳೋದು, ಎಲ್ಲ ಹಳ್ಳಿಕಾರ್ ಸಾಕಿ ಹಳ್ಳಿಕಾರ್ ಉಳಿಸಿ ಅಷ್ಟೇ. ಅಂದರೆ ನೀನು ನಿಮ್ಮ ಮನೆ ಹತ್ರ ಒಳ್ಳೊಳ್ಳೆ ದೊಡ್ಡ ಎತ್ತುಗಳೆಲ್ಲ ಕಟ್ಟಿದ್ದ ಮುಂಚೆ? ಹ್ಞೂ ಸರ್, ನಮ್ಮ ಮನೆಗೆಲ್ಲ ನಾವು ದೊಡ್ಡತೆ ಕಟ್ಟಿರೋದು. ನಾವು ನಮ್ಮ ಅಪ್ಪ ನಮ್ಮ ತಾತರ ಕಾಲದಿಂದನೂ ಕಟ್ಕೊಂಡ್ಬಂದಿದ್ದೀವಿ ನಾವು. ಅಲ್ಲ, ಅವಾಗ ಎಲ್ಲ ತಾತ ಮುತ್ತಾತ ಅವೆಲ್ಲ ಅವಾಗಿಂದನೂ ಅವಾಗ ಬೇರೆ ಕಟ್ಕೊಂಡ್ಬಂದಿದ್ದೀವಿ. ಕೆಲಸ ಇರಲಿಲ್ಲ, ಎತ್ತುಗಳೇ. ಹೌದು, ಅದು ಎಲ್ಲರೂ ತಾತ ಮುತ್ತಾತ ಅಂತಾರೆ, ಅವಾಗ ಇದ್ದಿದ್ದು ಈಗ ಹೇಳ್ಬೇಕಷ್ಟೇ. ಇವಾಗಲೂ ನಾನ್ ಕಾಣಂಗು ನಾವು ದೊಡ್ಡತೆ ಕಟ್ಟಿದ್ದೀವಿ ಸರ್. ಈಗ ಅವಾಗ ಒಂದು ಊರಲ್ಲಿ 100 ಮನೆ ಅಂತಂದ್ರೆ 150 ಜೊತೆ ಇರೋವು. ಇವಾಗ 12 ಹಳ್ಳಿಗೆ ಒಂದ್ ಜೊತೆ. ಹಾಂ, ಹಂಗಾಗ್ಬಿಟ್ಟಿದೆ. ಈ ಊರಲ್ಲಿ ಇವಾಗ ಒಂದು 5 ಸುತ್ತಮುತ್ತ 12 ಹಳ್ಳಿಗೆ ನಮ್ಮ ಒಂದ್ ಜೊತೆ ಹೇಗಿರೋದು. ಹಾಂ, 5 ಜೊತೆನೂ ಸಿಗಲ್ಲ ಒಂದು ಊರಲ್ಲಿ. ಸರ್, ಯಾವಾಗ ಅವ್ರು ಹಿಂದ್ಲ ಕಾಲದಿಂದ ಎತ್ ಕಟ್ಕೊಂಡ್ಬಂದ್ರು, ಅವರೇ ಎತ್ ಕಟ್ತಾರದು. ಅಲ್ಲ, ಪ್ರತಿಯೊಬ್ಬರ ಮನೆಗೂ ಅವಾಗ ಮಾತ್ರ ಯಾರು ಎತ್ತುಗಳು ಇದ್ದೇ ಇರೋವು. ಅವ್ರ ಮನ್ಸೇ ಇರಲ್ಲ. ಒಂದ್ ಜೊತೆ ಯಾರು ತರ್ಬೇಕು, ಇವಾಗ ಮಾರಿದ್ವೋ ಇನ್ನೊಂದ್ ಜೊತೆ ತರ್ಲೇಬೇಕು, ಅವ್ ಹೆಂಗಾರ ಇರ್ಲಿ ತರ್ಬೇಕು ಅಂತಾರೆ. ಯಾರು ಅವ್ರು ಹಿಂದ್ಲಿಂದ ಕಟ್ಕೊಂಡ್ ಅಲ್ಲ, ಈ ನಡುವೆ ಪರವಾಗಿಲ್ಲ, ಬಿಟ್ಟಿರೋರೆಲ್ಲ ಸಾಕ್ತವ್ರೆ ಅಟ್ಲೀಸ್ಟ್ ಒಂದೊಂದ್ ಜೊತೆ. ಈಗ ಸರ್, ಈಗ ಹುಚ್ಚ ಬಿಡ್ಸ್ಕೊಂಡ್ಬಿಟ್ರೆ ಎಲ್ಲ. ಇವಾಗ ಇರುವಾರಿ ಹುಚ್ಚು. ಅದ್ರ ರೈತರು ಸಾಕಕ್ಕಿಂತ ಮುಂಚೆ ಶೋಕ್ದಾರ ಅರ್ಧ ಜನ ಸಾಕ್ತಾವ್ರೆ. ಇವಾಗ ಬೆಂಗಳೂರು ಕಡೆ ಇರೋರೇ ಸಾಕ್ತಾವ್ರೆ. ಇವಾಗ ಸರ್ ಬೆಳೀತಾ ಬಿಡಿ ಸರ್. ಅಂದ್ರೆ ಎತ್ತುಗಳು ಸಾಕಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ, ಹಸುಗಳು ಸಾಕ್ತಾ ಇಲ್ಲ. ಹಸುಗಳು ಸಾಕ್ತಾ ಇದಾರೆ. ಈ ಅದೇ ಸೀಮೆಸುಗಳ ಮಧ್ಯೆ 1-2 ಸಾಕೊಂಡು ಅವನ ಅಭಿವೃದ್ಧಿ ಮಾಡ್ಕೋಬೇಕು. ಹೆವಿ ಇಲ್ಲ, ಹಸುಗಳು ಎಷ್ಟು ಆಯ್ತವೆ ಅಷ್ಟು ಇಲ್ಲಲ್ಲ, ಎಲ್ಲರೂ ಸಾಕ್ತಾ ಇದಾರೆ. ಎತ್ತುಗಳಿಗೆ ಹೆಂಗ್ ಬರ್ತಾ ಇದಾರೆ ಹಂಗೆ ಹಸುಗಳು ಸಾಕೋರು ಮುಂದೆ ಬರ್ತಾವ್ರೆ, ಕಟ್ಸುಗಳನ್ನ ಅಥವಾ ಹಸುಗಳನ್ನ. ಮತ್ತೆ ಬೀಜವರಿಗಳು ಎಲ್ಲಾರು ನಮ್ಮ ಮನೆಗೆ ಒಳ್ಳೆ ಬೀಜವರಿ ಹುಟ್ಬೇಕು, ಎಲ್ಲ ಬಸ್ತಿವರಿ ತರದೇ ಹುಟ್ಬೇಕು ಅನ್ನೋದು ಆಸೆ ಇದೆ ಎಲ್ಲರಿಗೂ. ಸಾಕ್ತಾರ ಸರ್. ಇವಾಗೇನೋ ಇವಾಗ ಮನ್ಸರಿಗಿನ್ನ ಹೆಚ್ಚಾಗಿ ನೋಡ್ಕೋತಾರ ಬಸಪ್ಪನ. ಅದೇ ಇದೆ, ಬಸಪ್ಪನ ನೋಡ್ಕೊಳ್ಳೋದು. ಅಲ್ಲ, ಇವಾಗ ಯಾರೇ ನಾನು ಫೋನ್ ಮಾಡಿ ಕೇಳಿದ್ರು ಅದೇ ಒಳ್ಳೆ ಹಸು ಬೇಕು, ಒಳ್ಳೆ ಜಾತಿದ್ ಬೇಕು, ಒಳ್ಳೆ ಬಿತ್ತನೆವರಿನೇ ಹುಟ್ಟಬೇಕು. ಹೌದು, ಅದು ಸಾಧ್ಯನಾ? ಒಳ್ಳೆ ನಮ್ಮ ಅದೃಷ್ಟ ಚೆನ್ನಾಗಿರ್ಬೇಕು. ಹೌದು, ಒಳ್ಳೊಳ್ಳೆ ದನಗಳೆಲ್ಲ ಸಾಕ್